ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಅಂಕ್ಲೆ ಗ್ರಾಮದಲ್ಲಿ ದಿ ಹುಕ್ಕೇರಿ ತಾಲೂಕಾ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಪ್ರಚಾರ ಅರ್ಥವಾಗಿ ಜನಪ್ರಿಯ ಮಾಜಿ ಸಂಸದರು ರಮೇಶಣ್ಣ ಕತ್ತಿ ಇವರು ಆಗಮಿಸಿ ಮತಯಾಚನೆ ಮಾಡಿದರು. ಹುಕ್ಕೇರಿ ತಾಲೂಕಾ ಸ್ವಾಭಿಮಾನಿ ರೈತ ಪ್ಯಾನೆಲ್ಗೆ ತಮ್ಮ ಮತವನ್ನು ನೀಡಿ ಸೇವೆ ಮಾಡಲು ಅವಕಾಶ ಮಾಡಿಕೊಡಿ ಮತ್ತು ತಮ್ಮ ಅನೇಕ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಿ ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ನ್ಯಾಯವಾದಿ ಜಿ.ಆರ್. ಪಾಟೀಲ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯ ಭರತ್ ಪುಂಡೆ ಹಾಗೂ ಅನೇಕ ಗ್ರಾಮಸ್ಥರು ಉಪಸ್ಥಿತ ಇದ್ದು ತೇಜ್ ಪ್ರಭು ವಾಹಿನಿಗೆ ಏನೆಲ್ಲ ಹೇಳಿದ್ದಾರೆ ನೋಡೋಣ ಬನ್ನಿ. ತೇಜ್ ಪ್ರಭು ನ್ಯೂಸ್ ಅಂಕಲೆ. ಹುಕ್ಕೇರಿ ತಾಲೂಕಾ ವಿದ್ಯುತ್ ಸಹಕಾರಿ ಸಂಘ ನಿಮಿತ್ತ ಅಂಕಲೆ ಹುಕ್ಕೇರಿ ಇದರ ಒಂದು ಈ ಬರೋ 28 ತಾರೀಕು ಏನು ಎಲೆಕ್ಷನ್ ಐತಿ, ಇದ್ರ ಸಲುವಾಗಿ ರಮೇಶ್ ಕತ್ತಿ, ನಿಖಿಲ್ ಕತ್ತಿ ಮತ್ತು A.B. ಪಾಟೀಲ್, ವಿನಯಗೌಡ ಪಾಟೀಲ್ ಇವ್ರ ನೇತೃತ್ವದಾಗ ಒಂದು ಸ್ವಾಭಿಮಾನ್ ಪ್ಯಾನೆಲ್ ಅಂತ ಮಾಡಿದ್ದಾರೆ. ಈ ಸ್ವಾಭಿಮಾನ್ ಪ್ಯಾನೆಲ್ನಾಗ ಒಳ್ಳೆಯ ಅಭ್ಯರ್ಥಿಗಳು, ಹಿರಿಯ ನುರಿತ ಎಲ್ಲ ಅನುಭವ ಇದ್ದಂಥ ಎಲ್ಲ ಅಭ್ಯರ್ಥಿಗಳನ್ನು ಈ ಪ್ಯಾನೆಲ್ದಾಗಿದ್ದಾರೆ. ಈ ಪ್ಯಾನೆಲ್ ಈ ಹುಕ್ಕೇರಿ ತಾಲೂಕಾ ಹಿತಾಸಕ್ತಿ ಹೊಂದಿದವರು ಇದ್ದಾರೆ. ಮತ್ತು ಈ ಪ್ಯಾನೆಲ್ಗೆ ಓಟ್ ಹಾಕೋದ್ರಿಂದ ನಮ್ಮ ವಿದ್ಯುತ್ ಸಹಕಾರಿ ಸಂಘ ಏನೈತಿಲ್ಲ ಇಲ್ಲಿ ಒಳ್ಳೆ ರೀತಿ ಕೆಲಸ ಆಗೋ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತಾವೆ ನಮಗಿಲ್ಲಿ. ಈಗ ಇದನ್ನು ಮತ್ತೊಂದು ರೀತಿ ಹೇಳಬೇಕಂದ್ರೆ ವಿರೋಧ ಪಾರ್ಟಿ ಅಂದ್ರೆ ಈ ಅಪ್ಪನಗೌಡ, ದಿವಂಗತ ಅಪ್ಪನಗೌಡನ ಹೆಸರು ಇಟ್ಕೊಂಡು ಏನು ಒಂದು ಪ್ಯಾನೆಲ್ ಮಾಡಿದಾರಲ್ಲ, ಇದು ಬರೀ ಅಪ್ಪನಗೌಡ ಹೆಸರು ಮುಂದೆ ಬದನಾಮ್ ಆಗೋ ಸಾಧ್ಯತೆ ಐತಿ. ಅದಕ್ಕೆ ಯಾಕಂದ್ರೆ ಇಲ್ಲಿ ನಮ್ಮ ಕ್ಯಾಂಡಿಡೇಟ್ಗಳು ಇದ್ದಾರೆ. ಅಂದ್ರೆ ನಮ್ಮ ರಮೇಶಣ್ಣ ಕತ್ತಿ, ಉಮೇಶ್ ಕತ್ತಿ ಇವರೇನು ಸಹಚರರು ಇದ್ದರು, ಇವರ ಆ ಜಾರಕಿಹೊಳಿ ನೇತೃತ್ವದಾಗ ಒಂದು ಪ್ಯಾನೆಲ್ ಮಾಡಿದ್ರು. ಜಾರಕಿಹೊಳಿ ಆಗಲಿ ಮತ್ತು ಈ ಜೊಲ್ಲೆ ಅಣ್ಣಾಸಾಬ್ ಜೊಲ್ಲೆ ಅವ್ರ ನೇತೃತ್ವದಾಗ ಒಂದು ಪ್ಯಾನೆಲ್ ಮಾಡಿ ನಿಂತಿದ್ದಾರೆ. ಅವರು ಒಂದು 15 ಜನ ನಿಂತಿದ್ದಾರೆ. ಆದ್ರೆ ಅವರು ನಮ್ಮವ್ರ ಖರೆ ನಾವು ನಮ್ಮವ್ರ ಅಂತ ಹೇಳಿ ತಿಳಿದು ಅವ್ರಿಗೆ ನಾವು ಓಟ್ ಹಾಕಿದ್ವು ಅಂದ್ರೆ ಆ ಓಟ್ ಈ ನಮ್ಮ ಹುಕ್ಕೇರಿ ತಾಲೂಕಿಗೆ ಬೆಳೆಯಂಗಿಲ್ಲ. ಒಂದು ಎಕ್ಸಂಬಕ್ಕೆ ಹೋಗ್ತೈತಿ, ಎಕ್ಸಂಬ ಡಬ್ಯಾಗ ಮತ್ತು ಗೋಕಾಕ್ ಡಬ್ಯಾಗ ಹೋಗ್ತಾವೆ. ನಾವು ಅದಕ್ಕೆ ವಿಚಾರ ಮಾಡ್ಬೇಕು. ಯಾಕಂದ್ರೆ ಅವರು ಈ ಎಕ್ಸಂಬದವ್ರಾಗಲಿ ಮತ್ತು ಗೋಕಾಕ್ದವ್ರಾಗಲಿ ನಮಗೆ ಮುಂದೆ ಯಾವ ರೀತಿ ನಡ್ಕೊಳ್ತಾರೋ ಅನ್ನೋದು ನಮಗೀಗ ಎಲ್ಲರಿಗೂ ತಿಳಿದೆವು. ಅದನ್ನು ಅನುಭವಿಸೋದು ಬೇಡ. ಯಾಕಂದ್ರೆ ಈ ಗೋಕಾಕದ ಏನು ಮುಖಂಡರು ಇದಾರಲ್ಲ, ಆ ಗೋಕಾಕದ ಮುಖಂಡ್ರ ಅಲ್ಲಿ ಜನರಿಗೆ ಏನೇನು ತೊಂದರೆ ಆಗ್ತಿದ್ದವು ಅಥವಾ ಅಲ್ಲಿ ಅಭಿವೃದ್ಧಿ ಕೆಲಸಗಳು ಏನಿದಾವು ಅಥವಾ ಜನರದ ತೊಂದರೆಗಳು ಏನಿದಾವು ಅವನ್ನೆಲ್ಲ ನಾವು ತಿಳ್ಕೊಂಡೆವು. ಮಂದಿ ಆ ಕಡೆಯಿಂದ ಕೇಳ್ಕೊಂಡೆವು. ಆ ಪ್ರಸಂಗ ನಾಳೆ ನಮಗೂ ಬರೋ ಚಾನ್ಸಸ್ ಹೆಚ್ಚೈತಿ. ಅದಕ್ಕೆ ಅವರು ಇಲ್ಲಿ ನೋಡ್ಬೇಕಾಗಿ ನಾವು ಅಂದ್ರೆ ರಮೇಶ್ ಕತ್ತಿ ಅವ್ರ ಪ್ಯಾನೆಲ್ನಾಗ ನಮ್ಮ ತಾಲೂಕಿನವ್ರು ಇದ್ದಾರೆ. ಅದು ರಮೇಶ್ ಕತ್ತಿನ ವಿರುದ್ಧ ಮಾಡೋದಕ್ಕೆ 3 ದಿಕ್ಕುಗಳು ಕೊಡಿದಾವೆ. ಒಂದು ಪೂರ್ವ, ಒಂದು ಪಶ್ಚಿಮ, ಒಂದು ದಕ್ಷಿಣ. ಪ್ರಭಾವಿ ಮಂತ್ರಿಗಳಿದಾರೋ, ರಾಜ್ಯದ ಪ್ರಭಾವಿ ಮಂತ್ರಿಗಳಿದಾರು. ಅಂಥ ಪ್ರಭಾವಿ ಮಂತ್ರಿಗಳ ಒಂದು ಇಂಥ ಸಣ್ಣ ತಾಲೂಕದ ಒಂದು ಇಲೆಕ್ಷನ್ಗೆ ಬರೋದು ಎಷ್ಟು ಸಮಂಜಸ ಅಂತೇಳಿ ನಮಗೂ ಅನ್ಸಾಕತೈತಿ. ಯಾಕಂದ್ರೆ ನಮ್ಮ ತಾಲೂಕಿನಾಗ ಬಂದ ನಮ್ಮನ್ನು ಆಡಳಿತ ಮಾಡಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆಸೋ ಸಾಧ್ಯತೆ ಹೆಚ್ಚೈತಿ. ಅದಕ್ಕೆ ನಾವು ದಯವಿಟ್ಟು ಎಲ್ಲ ನಮ್ಮ ಹುಕ್ಕೇರಿ ತಾಲೂಕದ ಪ್ರತಿ ಪ್ರಜೆಗೂ ಕೇಳೋದಂದ್ರೆ ಇಷ್ಟ, ನಮ್ಮದೇನು ಸ್ವಾಭಿಮಾನ ಪ್ಯಾನೆಲ್ ಐತಿಲ್ಲ ಇದಕ್ಕೆ ಎಲ್ಲರೂ 15ಕ್ಕೆ 15 ವೋಟ್ ಹಾಕಿ ಅವ್ರನ್ನ ಪ್ರಚಂಡ ಬಹುಮತದಿಂದ 28 ತಾರೀಕಿಗೆ ಆರಿಸ್ತರು ಅಂತ ಹೇಳಿ ಒಂದೆರಡು ಮಾತು. ಚುನಾವಣೆ ಪ್ರಯುಕ್ತ ಪ್ರಚಾರಕ್ಕಾಗಿ ರಮೇಶಣ್ಣ ಕತ್ತಿಯವರು ನಮ್ಮ ಊರಿಗೆ ಆಗಮಿಸಿದರು. ಆ ಪ್ರಚಾರ ಮುಗಿಸ್ಕೊಂಡು ಮುಂದಿನ ಪ್ರಚಾರಕ್ಕೆ ತೆರಳಿದ್ದಾರೆ. ನಾವು ಈಗ ನಮ್ಮ ಪೆನಾಲ್ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಪೆನಾಲ್ 15 ಅಭ್ಯರ್ಥಿ ಎಲ್ಲ ಒಳ್ಳೆಯ ಅಭ್ಯರ್ಥಿ ಇದ್ದಾರೆ. ಅದಕ್ಕೆ ಅವ್ರಿಗೆ ಹೆಚ್ಚಿನ ಮತಗಳನ್ನು ಕೊಟ್ಟು ಎಲ್ಲಕ್ಕಿಂತ ಜಾಸ್ತಿ ಮತಗಳನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸ್ತಿರ್ಬೇಕಂತ ಹೇಳ್ತೇನೆ. ಮತ್ತೊಂದು ರಮೇಶ್ ಕತ್ತಿ ಅವ್ರ ಬಗ್ಗೆ ಒಂದು ವಿಷಯ ಹೇಳ್ಬೇಕಂತ ನನಗೆ ಭಾಳ ಆಸೆ ಇತ್ತು. ಯಾಕಂದ್ರೆ ನಮ್ದು ಮೊನ್ನೆ ಒಂದು PKPS ಒಂದು ಸ್ವಲ್ಪ ಬೇರೆಯವರು ಜಾರಕಿಹೊಳಿ ಇದಕ್ಕೆ ಹೋತು, ತಕ್ಕೆಗೆ ಹೋತು. ನಮ್ಮದು PKPS ಸೆಕ್ರೆಟ್ರಿ ನಮ್ಮ ಫಸ್ಟ್ ಅಂಕ್ಲಾಗಿದ್ದರು. ಫಸ್ಟ್ ಒಂದ್ಸಲ 66 ಲಕ್ಷ ರೂಪಾಯಿದ ಅಪರಾಧಪರಾಗಿತ್ತು. ಅವರು ಒಂದು ದೊಡ್ಡ ಪುನಾದಾಗ ಫ್ಯಾಕ್ಟ್ರಿಯಾಗ ಒಬ್ಬರ ಕಡೆ ಕೆಲಸ ಮಾಡ್ತಿದ್ರು. ಅವರು ಆ ಫ್ಯಾಕ್ಟ್ರಿ ಮಾಲಕರು, ಅಲ್ಲಿ ಪುನಾದಾಗಿದ್ದ ಫ್ಯಾಕ್ಟ್ರಿ ಮಾಲಕರು ಅಲ್ಲಿ ನಿತಿನ್ ಗಡ್ಕರಿ ಅವರಿಗೆ ಒಂದು ಸ್ವಲ್ಪ ಭಾಳ ಖಾಸ್ ಇದ್ದಿರಂತೆ. ನಿತಿನ್ ಗಡ್ಕರಿ ಅವ್ರು ಖಾಸ್ ಇದ್ದ ಮ್ಯಾಗ ನಮ್ಮಲ್ಲಿ ಅವ್ರು ಏನು ಸೆಕ್ರೆಟರಿ ಇಲ್ಲಿ ಲಪಡ ಮಾಡಿ ಪುನಾಕ್ ಹೋಗಿ ನಿಂತರು. ಅಲ್ಲಿಂದ ಅವ್ರು ಮಾಲಕನ ಕಡೆ ಫೋನ್ ಮಾಡಿಸಿದಂತಾರೆ ನಿತಿನ್ ಗಡ್ಕರಿ.
ನಿತಿನ್ ಗಡ್ಕರಿ ಕಡೆಯಿಂದ ರಮೇಶನ ಕಾಲ್ ಮಾಡ್ರಿ ಅಂತಾರೆ. ಅಣ್ಣ ಹಿಂಗೆ ಲಪಡ ಆಗೈತಿ, ಭಾಳ ನಮ್ಗೆ ತ್ರಾಸ ಕೊಡತ್ತಾರು, ಪೊಲೀಸ್ ಸ್ಟೇಷನ್ಗೆ ಹೋಯತ್ತಾರು, ಹಂಗೆ ಕೊಡತ್ತಾರು, ಮತ್ತು ಅವ್ರಿಗೆ ಅಷ್ಟು ಹೇಳ್ರಿ ಅಂತ ಹೇಳಿರಂತಾರೆ. ಅವ್ರು ಹೇಳಿದ ಮ್ಯಾಗ ರಮೇಶನ ಅಂದ್ರೆ ನಿತಿನ್ ಗಡ್ಕರಿ ಇದ್ದವ್ರು ರಮೇಶನ ಕಾಲ್ ಮಾಡ್ರಿ ಅಂತಾರೆ. ಕಾಲ್ ಮಾಡಿದ ಮ್ಯಾಗ ರಮೇಶನ ಅಂದಿರ್ತ ಒಬ್ಬ ವ್ಯಕ್ತಿ ಸಂಬಂಧ ಒಂದು ಊರು ಅಂಕ್ಲಿ ಊರನ್ನ ಕೊಲ್ಲಕ್ಕೆ ನನ್ನ ಕಡೆ ಆಗಂಗಿಲ್ಲ ಸರ್, ನೀವು ಬೇರೆ ಏನಾರ ಕೆಲಸ ಹೇಳ್ರಿ ನಾನು ಅದನ್ನ ಮಾಡಿಕೊಡ್ತೇನೆ ಅಂತ. ಇದನ್ನ ಒಂದು ಕೆಲಸದ ಸಂಬಂಧ ಒಬ್ಬನ ವ್ಯಕ್ತಿ ಸಂಬಂಧ ಅಂಕ್ಲಿ ಊರು ಹೋಗಿ ನಾವು ಮೋಸ ಮಾಡೋಕೆ ಆಗಂಗಿಲ್ಲ ರೀ, ಅದನ್ನ ಬಿಟ್ಟು ನಂಗೆ ಏನೂ ಕೇಳ್ರಿ ನಾ ಮಾಡ್ತೇನೆ ಅಂತ ಹೇಳಿದ್ರು. ಅದ್ರಗೋಸ್ಕರ ಅವ್ರಿಂದ ನಾವು ಇಷ್ಟೊಂದು ಸಂಬಂಧ ಆಗಲಿ, ನಾವು ಇದನ್ನಾಗಲಿ ಅವ್ರ ಮ್ಯಾಗ ಒಂದು ವಿಶ್ವಾಸ ಇಟ್ಕೊಂಡು ಇನ್ನಾಸ್ ಮಟ್ಟ ನಾವು ಹೋಗ್ತಿದ್ದೀವಿ. ಆದರೆ ರಮೇಶನ ಕತ್ತೆ ಆಗಲಿ, ಬಿ ಪಾಟೀಲ್ ಸಾಹೇಬ್ ಆಗಲಿ, ವಿನಯ್ ಅನ್ನ ಆಗಲಿ, ನಿಖಿಲ್ ಅನ್ನ ಆಗಲಿ, ಪವನ್ ಅನ್ನ ಆಗಲಿ, ಪೃಥ್ವಿ ಅನ್ನ ಆಗಲಿ, ಅಲ್ಲಿ ಎಲ್ಲಿ ಹೋದಲ್ಲಿ ಭಾಳ ಜನ ಕೂಡ ಐತ್ರಿ. ಮತ್ತು ಪ್ರತಿಯೊಂದು ನಾವು ಮನೆಗೆ ಹೋಗಿ ನಾನು ವಿಸಿಟ್ ಮಾಡಿದ್ದೇವೆ. ಇವಾಗ ಪ್ರತಿಯೊಂದು ಸಹ ಹೇಳ್ತಾರೆ ಬ್ಯಾಡ್ರಪ್ಪ, ನಮ್ಗೆ ಆರಾಮ ಇರಬೇಕು, ನಮ್ಮ ಕ್ಷೇತ್ರ ಒಳ್ಳೆ ರೀತಿ ಇನ್ಕಾಸ್ ಮಟ್ಟ ನಮ್ಗೆ ಯಾವುದೂ ತ್ರಾಸಿಲ್ಲ, ನಾವು ಇನ್ನು ಮುಂದೆ ಹಿಂಗೆ ಹೋಗ್ಬೇಕು, ಬೇರೆದವ್ರು ಬಂದು ನಾವು ತ್ರಾಸ ಅನುಭವಿಸೋದು ಬೇಡ ಅಂತ ಪ್ರತಿಯೊಂದು ವ್ಯಕ್ತಿನೇ ಹೇಳ್ತಾ ಇದ್ದಾರೆ. ನಾವು ಯಾರ ಮನೆಗೆ ಹೋಗಿದ್ರಲ್ಲ ಅವರೇ ಹೇಳ್ತಿದ್ದಾರೆ ನಮಗೆ. ನಂತರ ನಿನ್ನೆ ತಾಲೂಕಿನೆಲ್ಲ ಹಿರಿಯರು ಮತ್ತು ತಾಲೂಕಿನ ಎಲ್ಲ ಮುಖಂಡರು ಜೊತೆಗೆ ಬಿ ಪಾಟೀಲ್ ನೇತೃತ್ವದಲ್ಲಿ 15 ಜನರನ್ನ ಅಭ್ಯರ್ಥಿಗಳನ್ನು ನಿನ್ನೆ ಕಣದಲ್ಲಿ ಇಳಿಸಿದ್ದೀವಿ. ಅವರು 15 ಜನರ ಪ್ರಚಾರಾರ್ಥವಾಗಿ ನಿನ್ನೆ ಸಾಯಂಕಾಲದ ಕಡೆ ಪ್ರಚಾರ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಎಲ್ಲರೂ ಅವರಿಗೆ ಆಶೀರ್ವಾದ ಮಾಡಿ ಅವರನ್ನು ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಿಕೊಟ್ಟು ಸ್ವಾಭಿಮಾನ ಪ್ಯಾನಲ್ಗೆ ಎಲ್ಲರೂ ಆಶೀರ್ವಾದ ಮಾಡಬೇಕಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾರೆ. ಎಲ್ಲರೂ ಏನು ಹೊಸ ಭರವಸೆ ಕೊಡಕ್ಕೆ ಇಷ್ಟಪಡ್ತಾರೆ? ಹೊಸ ಭರವಸೆ ಅದು ಕೊಡೋದೇನು ಪ್ರಶ್ನೆ ಇಲ್ಲ. ಎಲ್ಲರ ಮನ್ಯಾಗ ದೀಪ ಇರಬೇಕು, ಎಲ್ಲರ ಮನ್ಯಾಗ ಲೈಟ್ ಇರಬೇಕು, ಎಲ್ಲ ರೈತರು ಹೊಲದಾಗ ಕರೆಂಟ್ ಇರಬೇಕು, ಎಲ್ಲ ರೈತರ ಮೋಟರ್ಗಳು ವ್ಯವಸ್ಥಿತವಾಗಿ ನಡಿಬೇಕು. ಮೊದಲಿಂದ ಮಾಡಿದೀವಿ, 40 ವರ್ಷದಿಂದ ಮಾಡಿದೀವಿ, ಈಗೂ ಮಾಡಿದೀವಿ, ಮುಂದೂ ಆ ರೀತಿಯಾಗಿ ಕೆಲಸ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ. ಓಕೆ, ಥ್ಯಾಂಕ್ಸ್.